ಬಸ್ಸು ಕಾರು ಓಡಿಸಲು ಬಳಸುವಂತ ಪೆಟ್ರೋಲಿಯಂ ಉತ್ಪನ್ನನ ನಾವು ನೀವು ತಿನ್ನೋ ಆಹಾರ ಪದಾರ್ಥಕ್ಕೆ ಸೇರಿಸೋ ಈ ಖದೀಮರ ಬಣ್ಣ ಬಯಲು ಮಾಡಲು ನಾವು ಇನ್ನಷ್ಟು ರಹಸ್ಯ ಕಾರ್ಯಾಚರಣೆ ಮುಂದುವರೆಸಿದ್ವಿ. ಧೈರ್ಯ ಮಾಡಿ ಆ ಮಾಫಿಯಾದೊಳಗೆ ನುಗ್ಗಿದ್ವಿ. ಇನ್ನಷ್ಟು ಆಯಿಲ್ ಅಡ್ಡಗಳಿಗೆ ಭೇಟಿ ಕೊಟ್ವಿ. ಆಗ ಗೊತ್ತಾಯ್ತು, ಇದು ಸಾಮಾನ್ಯದ ಬಿಸ್ನೆಸ್ ಅಲ್ಲ, ಇಲ್ಲಿ $1 ಬಿಲಿಯನ್ ವ್ಯವಹಾರ ನಡೆಯುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ನಮ್ಮ ಸರ್ಕಾರದ ಪಾಲುದಾರಿಕೆಯೂ ಇದೆ ಅಂತ ನಮಗೆ ಗೊತ್ತಾಯ್ತು. ವ್ಯಾಪಕವಾಗಿದೆ ಬಿಳಿ ಎಣ್ಣೆ ದಂಧೆ, ಕಾದಿದೆ ಎಣ್ಣೆ ಮಾರುಕಟ್ಟೆಗೆ ಕಂಟಕ. ಈ ಡೇಂಜರಸ್ ಬಿಳಿ ಎಣ್ಣೆ ದಂಧೆ ನಮ್ಮ ರಾಜ್ಯದಲ್ಲಿ ವ್ಯಾಪಕವಾಗಿ ಹಬ್ಬಿದೆ. ಇದು ಮಂಗಳೂರಿನಿಂದ ಹಿಡಿದು ಬೀದರ್ವರೆಗೂ ತನ್ನ ಕಬಂಧ ಬಾಹು ಚಾಚಿದೆ. ಇದರ ಅಟ್ಟಹಾಸಕ್ಕೆ ನಮ್ಮ ನೈಜ ಖಾದ್ಯ ಎಣ್ಣೆ ಮಾರುಕಟ್ಟೆಯೇ ಕುಸಿಯುತ್ತಿದೆ. ಆಯಿಲ್ ಮಾರ್ಕೆಟ್ ಪ್ರಾಬ್ಲಮ್, ಕೊಬ್ಬರಿ ಮಾರ್ಕೆಟ್ ಪ್ರಾಬ್ಲಮ್. ಆಯಿಲ್ ರೇಟ್ ಬಿದ್ದೋಯ್ತು ಅಂದ್ಬಿಟ್ಟು ಕೊಬ್ಬರಿ ರೇಟ್ ಡಲಾರ್ ಅಂತ ಬಂದ್ಬಿಡುತ್ತೆ. ಈಗ 19,000 ಕೊಬ್ಬರಿ ತಗೊಂಡ್ಬಿಟ್ಟು 15,000 ನಿಲ್ಲಿಸಿದ್ದಾರೆ. ಕೇಳಿ ಮಾರ್ಕೆಟ್ ಇನ್ನೂ 12,000 ಆಗುತ್ತೆ ಅಂತ ಅವರೇ ಹೇಳ್ಕೊತಾರೆ. ವ್ಯಾಪಕವಾಗಿ ನಡೆಯಲು ಕಾರಣ ಏನು ಗೊತ್ತಾ? ಅಂದರೆ ಈ ರಿಫೈನರಿ ಇಂಡಸ್ಟ್ರಿ ಯಾವಾಗ ಮೇಲಕ್ಕೆ ಬಂತು, ಜಾಸ್ತಿ ಜನ ಪೆಟ್ರೋಲು ಡೀಸೆಲ್ ಬಳಸೋಕ್ಕೆ ಶುರು ಆದಾಗ ಈ ತಿಳಿ ಆಯಿಲ್ ಪ್ರೊಡಕ್ಷನ್ನು ಜಾಸ್ತಿ ಆಗ್ತಾ ಇತ್ತು. ಕೊನೆಗೆ ಅದು ಎಷ್ಟು ಮಟ್ಟಕ್ಕಾಗಿದೆ ಅಂದರೆ ತುಂಬಿಕೊಂಡು ಹೋಗ್ತಾ ಇದೆ. ಈ ಎಣ್ಣೆ ಬಿಸ್ನೆಸ್ಸನ್ನು ನಾವು ಅದಕ್ಕೆ ಸೂಕ್ತವಾಗಿದೆ ಅಂತ ಈ ದೊಡ್ಡ ಕಾರ್ಪೊರೇಷನ್ಸು ಯೋಚನೆ ಮಾಡ್ತವೆ. ಇದು $1 ಬಿಲಿಯನ್ ಬಿಸ್ನೆಸ್ಸನ್ನು ನಾನು $1 ಟ್ರಿಲಿಯನ್ ಬಿಸ್ನೆಸ್ ಹೆಂಗೆ ಕನ್ವರ್ಟ್ ಮಾಡೋದು? ಈ ತಿಳಿ ಆಯಿಲ್ ನನಗೆ ವೇಸ್ಟು ನೋಡಿ, ಸುಮ್ಮನೆ ಕೆಲಸ ಮಾಡ್ತಾ ಇದ್ದೀನಿ, ಬೀಳ್ತಾ ಇದೆ. ಇದನ್ನು ಬಳಸಬೇಕು. ಮಾಫಿಯಾ ಮಂದಿ ವಿಷಕಾರಿ ಬಿಳಿ ಎಣ್ಣೆಯನ್ನ ಕಲಬೆರಕೆ ಮಾಡಿ ತುಂಬಾನೇ ಅಗ್ಗದ ಬೆಲೆಗೆ ಎಣ್ಣೆ ಮಾರಲು ಪ್ರಾರಂಭಿಸಿದ್ರು. ಬಟ್ ನಿಮಗೆ ಲೋ ಗ್ರೇಡ್ ಮಿನರಲ್ ಆಯಿಲ್ ಅಂತ ಹೇಳಿದ್ರೆ, ತುಂಬ ಲೋ ಇಂಪ್ಯೂರಿಟಿ ಇರ್ತಕ್ಕಂಥದ್ದರೆ ಭಾಳ ಚೀಪಾಗಿ ಸಿಗುತ್ತೆ. ನಮ್ಮ ವೆಜಿಟೇಬಲ್ ಆಯಿಲ್ ಏನೀಗ ರೇಟ್ ಇದೆಯಲ್ಲ, ಅದರ ಅರ್ಧಕ್ಕೆ ಸಿಗುತ್ತೆ. ಹಾಗಾಗಿ ಅದನ್ನ ಹಾಕಿ ಲೋ ಪ್ರೈಸಲ್ಲಿ ಮಾರಬಹುದು, ಜಸ್ಟ್ ಲಾಭ. ಕಳಕಾಯಿ ಎಣ್ಣೆಯಲ್ಲಿ ಅಫ್ಲೋಟಾಕ್ಸಿನ್ಸ್ ಇರುತ್ತವೆ, ಅಲ್ಲೂ ಫಂಗಸ್ ಇನ್ಫೆಕ್ಷನ್ ಆಗುತ್ತೆ, ಅದು ತಿಂದರೆ ಈ ರೋಗ ಬರುತ್ತೆ, ಇದು ತಿಂದರೆ ಆ ರೋಗ ಬರುತ್ತೆ ಅಂತ ಈ ಗಾಣಿಗೆಗಳನ್ನೆಲ್ಲನೂ ಮುಚ್ಚಿಬಿಟ್ರು. ಈ ಎಣ್ಣೆ ಪ್ಯಾಕೆಟ್ ಮಾಡೋ ಒಂದು ದಂಧೆಯನ್ನು ಕೇಂದ್ರೀಕೃತ ವ್ಯವಸ್ಥೆಗೆ ತಂದು ನಿಲ್ಲಿಸ್ತಾರೆ. ಸೊ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ, ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲಿ ಯಥೇಚ್ಛವಾಗಿ ನಾವು ಈಗ ಪ್ಯಾಕೆಟ್ಗಳನ್ನು ತುಂಬಿಸಿ, ಅದು 25% ಇರ್ಬೋದು, 75% ಇರ್ಬೋದು. ಈ ತಿಳಿ ಆಯಿಲನ್ನು ಆಯಾಯ ಪ್ರಮಾಣದಲ್ಲಿ 50% ಇರ್ಬೋದು, 60%, ಡಿಪೆಂಡಿಂಗ್ ಅಪಾನ್ ದೇರ್ ಕೆಪಾಸಿಟಿ ಆನ್ ದ ಟೆಕ್ನಾಲಜಿ. ಸರ್ಕಾರದಿಂದಲೇ ಪಾಲುದಾರಿಕೆ. ಈ ಭಯಾನಕ ಮಾಫಿಯಾದ ಬಗ್ಗೆ ಸರ್ಕಾರಕ್ಕೂ ಗೊತ್ತಿದೆ, ಅದರ ಪಾಲುದಾರಿಕೆಯೂ ಇದೆ ಅನ್ನೋದು ಆತಂಕಕಾರಿ ವಿಚಾರ. ಇದೆಲ್ಲ ಈ WTO ದೊಡ್ಡ ದೊಡ್ಡ ಮಟ್ಟದಲ್ಲಿ ಇವೆಲ್ಲ ನಡೀತಾ ಇವೆ. ಅಂದರೆ ಈ ದೇಶಗಳು ಒಪ್ಪಂದಗಳಲ್ಲೇ ಇವೆಲ್ಲ ನಡ್ಕೊಂಡು ಹೋಗ್ತಾ ಇರ್ತವೆ. ಸರ್ಕಾರಕ್ಕೆ ಗೊತ್ತಿಲ್ಲದೆ ಇವೆಲ್ಲ ಆಗೋಕ್ಕೆ ಅದಕ್ಕೆ ಕೇಂದ್ರೀಕೃತ ಮಾಡಿರೋದು. ಈಗ ಡಿಸ್ಟ್ರಿಬ್ಯೂಷನ್ಸು, ಪ್ರೊಡಕ್ಷನ್ಸು ಡಿಸೆಂಟ್ರಲೈಸ್ ಆಗಿದ್ದರೆ ಈ ಗೊಂದಲ ಆಗ್ತಾನೇ ಇರಲಿಲ್ಲ. ಈಗ ನೀನು ಒಂದು ಆಯಿಲ್ ಫಿಲ್ಲಿಂಗ್ ಸ್ಟೇಷನ್ ರೆಡಿ ಮಾಡಬೇಕಂದ್ರೆ ಗೌರ್ಮೆಂಟ್ ಪರ್ಮಿಷನ್ ಕೊಡಲೇಬೇಕು. ಲಾಭವೊಂದನ್ನೇ ಗುರಿಯಾಗಿಸಿಕೊಂಡಿರೋ ಪ್ರತಿಯೊಬ್ಬ ಎಣ್ಣೆ ಮಿಲ್ ಮಾಲೀಕರು ಈ ಬಿಳಿ ವಿಷ ಕಲಬೆರಕೆ ನಡೆಸ್ತಾರೆ ಅನ್ನೋದು ಭಯಾನಕ ಸಂಗತಿ. ಮಿನರಲ್ ಎಣ್ಣೆ ಎಲ್ಲಿ ಸಿಗುತ್ತೆ? ಈ ಬಿಳಿ ಎಣ್ಣೆ ಸಣ್ಣ ಪುಟ್ಟ ಅಂಗಡಿಗಳಲ್ಲೂ ಸಿಗುತ್ತೆ ಅನ್ನೋ ಆತಂಕಕಾರಿ ಅಂಶ ನಮ್ಮ ರಹಸ್ಯ ಕಾರ್ಯಾಚರಣೆಯಲ್ಲಿ ಗೊತ್ತಾಯಿತು. ನಾವು ಬೆಂಗಳೂರಿನ ಮಿನರ್ವಾ ವೃತ್ತ ಬಳಿ ಇರುವ ಜೀತ್ ಲುಬ್ರಿಕೆಂಟ್ಗೆ ಹೋಗಿ ಕಲಬೆರಕೆಗೆ ಬಿಳಿ ಎಣ್ಣೆ ಬೇಕು ಅಂತ ಕೇಳಿದಾಗ ಅವರು ಬಿಂದಾಸಾಗಿ ಕೊಡಲು ಒಪ್ಪಿದ್ರು. ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್ ಅಷ್ಟೇ. ಯೂಸ್ ಮಾಡೋದ್ರ ಮೇಲೆ ಡಿಪೆಂಡ್. ತೋರಿಸಿ ಒಂದು ಕೊಡಿ ಸಾಕು ನಮಗೆ ಅಷ್ಟೇ. ಈಗ ನಿಮಗೆ ಇಡೀ ಇಂಡಿಯಾದಲ್ಲಿ ಎಲ್ಲ ಎಳೆ ಮಕ್ಕಳಿಗೆ ಹಚ್ಚೋ ಎಣ್ಣೆ ಇದೆಯಲ್ಲ, ಅದು ಪೆಟ್ರೋಲಿಯಂ ಬ್ರ್ಯಾಂಡು ದೇಶದಲ್ಲಿ ಫೇಮಸ್ ಆಗಿರೋ. ಅದು ಮಹಾರಾಷ್ಟ್ರದ FTA ಒಂದ್ಸರಿ ಅವ್ರನ್ನೆಲ್ಲ ಸೀಸ್ ಮಾಡಿ ಇದು ಮಾಡಿದ್ರು. ಇದು ಮಕ್ಕಳಿಗೆ ಹೆಂಗೆ ಹಚ್ಚೋದಿದ್ನ, ಇದು ಪೆಟ್ರೋಲಿಯಂ ಅಂತ ಗೊತ್ತೇ ಇಲ್ಲ. ತಲೆ ಕೆಡಿಸಿಕೊಳ್ಳುತ್ತಿಲ್ಲ. ಈ ಮಾಫಿಯಾದ ವಿರುದ್ಧ ಸೊಲ್ಲೆತ್ತುವ ತಾಕತ್ತು ನಮ್ಮ ಆರೋಗ್ಯ ಇಲಾಖೆಗಿಲ್ಲ. ಊರು ಕೊಳ್ಳೆ ಹೊಡೆದ ಮೇಲೆ ಕೋಟೆ ಬಾಗಿಲು ಹಾಕಿದ್ರಂತೆ. ಹಾಗೆ ಕರುನಾಡಿನ ಮಂದಿಯೆಲ್ಲ ರೋಗ ಪೀಡಿತರಾದ ಬಳಿಕ ಸರ್ಕಾರ ಎಚ್ಚೆತ್ತುಕೊಂಡ್ರೆ ಏನ್ ಪ್ರಯೋಜನ ಹೇಳಿ? ಆರೋಗ್ಯ ಸಚಿವರೇ, ಈ ಕರಾಳ ಮಾಫಿಯಾದ ಮೂಲ ಇರೋದು ನಿಮ್ಮ ತವರು ಜಿಲ್ಲೆಯಲ್ಲೇ. ಆದ್ರೂ ಸಚಿವರಾಗಿ ನಿಮ್ಗೆ ಗೊತ್ತಿರಲಿಲ್ಲ ಅಲ್ವಾ? ಇದನ್ನೇ ನಮ್ಮ ನಾಡಿನ ದುರಂತ ಅನ್ನೋದು. ನಿಮ್ಮ ಆರೋಗ್ಯ ಇಲಾಖೆಯ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಅದೆಷ್ಟು ಜೀವಗಳು ಬಲಿಯಾಗಬೇಕೋ ಗೊತ್ತಿಲ್ಲ. ಹಾಗಾಗಿ ಈಗಲಾದರೂ ನೀವು ಎಚ್ಚೆತ್ತುಕೊಳ್ಳಿ. ಈ ಕರಾಳ ದಂಧೆಯ ಸಮಗ್ರ ತನಿಖೆಗೆ
ಆದೇಶ ನೀಡಿ ಆ ಮೂಲಕ ಕರುನಾಡಿನ ಮಂದಿಯ ಪ್ರಾಣ ಉಳಿಸಿ. ಇದು ಇವತ್ತಿನ ಕವರ್ ಸ್ಟೋರಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲೇನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರಗಳು ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ, ಸುವರ್ಣ ನ್ಯೂಸ್ 24/7, ನಂಬರ್ 36, ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾರೆ ಸುವರ್ಣ ನ್ಯೂಸ್ 24/7.